ಇದು ಗಂಗಾಧಾರೇಶ್ವರ ಗುಡ್ಡ. ಇದು ಕನಕಪುರದ ಮಸ್ಟ್ ವಿಸಿಟ್ ಪ್ಲೇಸ್ಗಳಲ್ಲಿ ಒಂದಾಗಿದೆ. ಇಲ್ಲಿನ ವಿಶೇಷತೆ ಏನಂದ್ರೆ ಇಲ್ಲಿಗೆ ಹೋದ್ಮೇಲೆ ನಿಮ್ಗೆ ಕನಕಪುರದ ಹೊಚ್ಚ ಹಸಿರು ದೃಶ್ಯ ಜೊತೆಗೆ ಕನಕಪುರದ ಪೂರ್ತಿ ಸಿಟಿ ವ್ಯೂ ನೋಡಲು ಸಿಗುತ್ತೆ. ಇದನ್ನ ನೋಡಿದ ಮೇಲೆ ನಮ್ಮ ಹೃದಯಕ್ಕೆ ಸಂತೋಷ ಸಿಗುತ್ತೆ. ಮುಂದೆ ಬನಂತಮರಿ ಬೆಟ್ಟ, ಹಿಂದೆ ಬಿಳಿಕಲ್ ರಂಗಸ್ವಾಮಿ ಬೆಟ್ಟ, ಪಕ್ಕದಲ್ಲಿ ಮಾವತ್ತೂರು ಕೆರೆ. ಇದು ಎಲ್ಲ ಈ ಜಾಗವನ್ನು ಇನ್ನೂ ಆಕರ್ಷಣೀಯ ಮಾಡುತ್ತದೆ. ಇಲ್ಲಿ ಮೇಲೆ ಹೋಗಕ್ಕೆ 3-4 ಕಿಲೋಮೀಟರ್ ಆಫ್ ರೋಡಿಂಗ್ ಮಾಡಬೇಕು. ಇನ್ ಕೇಸ್ ನೀವು ಹೊಸತಾಗಿ ಡ್ರೈವಿಂಗ್ ಕಲ್ತಿದ್ರೆ ಸ್ವಲ್ಪ ಹುಷಾರಾಗಿ ಹೋಗಿ. ಮೇಲೆ ಹೋದ್ಮೇಲೆ ನಿಮಗೆ ಗಂಗಾಧಾರೇಶ್ವರ ದೇವಸ್ಥಾನ ನೋಡಲು ಸಿಗುತ್ತೆ. ಗೈಸ್ ನೋಡಿ, ಇಲ್ಲಿಗೆ ಬಂದು ಪೂರ್ತಿ ರಾಮನಗರದ ಬೆಟ್ಟಗಳ ಕಾಣಿಸ್ತಿದೆ. ಆಮೇಲೆ ಇಲ್ಲಿ ಒಂದು ದೇವಸ್ಥಾನ ಇದೆ, ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಆಮೇಲೆ ಈ ಕಡೆ ಸೈಡ್ಗೆ ಕಾಣಿಸ್ತಿದೆ ನಿಮಗೆ ಬಿಳಿಗಲ್ ಬೆಟ್ಟ ಸ್ವಾಮಿ. ಸೀರಿಯಸ್ಲಿ ಈ ಜಾಗ ತುಂಬ ಚೆನ್ನಾಗಿದೆ, ಆದರೆ ರಸ್ತೆ ಸ್ವಲ್ಪ ನೋಡಿ ಚೆನ್ನಾಗಿಲ್ಲ. ಪೂರ್ತಿ ಆಫ್ ರೋಡಿಂಗ್ ಮಾಡಬೇಕು ನಿಮಗೆ. ಈ ಜಾಗ ಬೆಂಗಳೂರಿಂದ 60 ಕಿಲೋಮೀಟರ್ ಹಾಗೂ ಕನಕಪುರ ಇಂದ 10 ಕಿಲೋಮೀಟರ್ ದೂರದಲ್ಲಿ ಇದೆ. ಇಲ್ಲಿ ಹೋಗಕ್ಕೆ ಮುಂಚೆ ಒಂದು ಸುಂದರವಾಗಿ ಊರು ದಾಟಿಕೊಂಡು ಹೋಗಬೇಕು. ಅದರ ಹೆಸರು ಸುಂದರಘಟ್ಟ. ನನಗೂ ಇದು ಹೊಸದಾಗಿ ಇರೋ ಎಕ್ಸ್ಪೀರಿಯನ್ಸ್. ಕರ್ನಾಟಕದಲ್ಲಿ ಇರೋ ಒಂದು ಊರಿಗೆ ವಿಸಿಟ್ ಮಾಡಿದ್ದು. ಸುತ್ತಮುತ್ತನಲ್ಲಿ ಇರೋ ಹೊಚ್ಚ ಹಸಿರು ಮತ್ತೆ ಮುಂದೆ ಇರೋ ಗುಡ್ಡ ಈ ಊರಿನ ವಿಶೇಷತೆ ಹೆಚ್ಚಿಸುತ್ತದೆ. ಎಲ್ಲಾದ್ರಕ್ಕಿಂತ ಇಲ್ಲಿರೋ ಹಜಾಮ್ರ ಅಂಗಡಿ ಚೆನ್ನಾಗಿದೆ. ನಾನು ಇಲ್ಲಿರೋ ಮನೆಗಳನ್ನ ತೋರ್ಸಕ್ಕೆ ಟ್ರೈ ಮಾಡಿದ್ದು. ಹೆಂಗಿರ್ತೀರಾ ಅಂತ ಅಂದ್ರೆ ಬರೀ ಮನೆ ಲೈಕ್ ಮನೆ ಹೇಗಿದೆ ಅಷ್ಟೇ ತೋರಿಸ್ಬೇಕು. ಹಾಂ, ನನ್ನ ಜೊತೆ ಇವರು ಬಂದಿದ್ದಾರೆ. ನೀವು ಮಾತಾಡಿ. ಕನ್ನಡದವರೇ, ನಾನು ಇಲ್ಲೇ ಲೋಕಲ್ ಮಲಪ್ಪ. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ.